ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ಗೆ ಸಂಬಂಧಪಟ್ಟ ಸ್ಫೋಟಕ ಸುದ್ದಿ ಇದು. ಯಾರೇ ಕೂಗಾಡಲಿ, ಊರೇ ಅರಚಾಡಲಿ, ದಚ್ಚು ಮಾತ್ರ ನೋ ಟಾಕ್. ದಚ್ಚು ಸುತ್ತವಿದ್ದ ಬೇಲಿಗೆ ಬಿತ್ತು ಕತ್ತೆರಿ. ದಚ್ಚು ಸುತ್ತವಿದ್ದ ಕಾಂಪೌಂಡ್ ತೆರವಾಗಿದೆ. ಪವಿತ್ರನೂ ಬೇಡ, ವಿವಾದನೂ ಬೇಡ, ಈಗೇನಿದ್ದರೂ ಸಾಕು ಫಾರ್ಮ್ ಹೌಸ್ ಗೋಡ. ದಚ್ಚು ವಿರುದ್ಧದ ಷರತ್ತಿಗೆ ಸಡಿಲಿಕೆ ದಚ್ಚುಗೆ ವರದಾನ ಆಯ್ತಾ? ದಚ್ಚು ವಿರುದ್ಧದ ಒಂದಷ್ಟು ಕಂಡೀಷನ್ಗಳು ಯಾವಾಗ ಸಡಿಲಿಕೆ ಆಯ್ತು ಅದು ದರ್ಶನ್ಗೆ ವರದಾನ ಆಯ್ತಾ? ಕೋರ್ಟ್ನಲ್ಲಿ ಸುಂದ್ರಿ ಎದುರು ಬದರಾದ್ರು, ಪವಿತ್ರ ಜೊತೆ ನೋ ಚಿಟ್ ಚಾಟ್. ಸದಾ ಹಿಂಡಾಗಿ ಬರ್ತಿದ್ದ ಸ್ನೇಹಿತರಿಗೂ ಕೂಡ ದಚ್ಚು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ನಾನಾಯ್ತು, ನನ್ನ ಸಿನಿಮಾ ಆಯ್ತು ಅಂತ ಸುಮ್ಮನಾದ ಚಕ್ರವರ್ತಿ. ಹಾಗಾದ್ರೆ ಕೇಸು ಖುಲಾಸೆ ಆದ್ರೆ ಸಾಕಪ್ಪ, ನನಗೆ ಯಾರು ಸಹವಾಸನೂ ಬೇಡ, ಆ ಪಟ್ಟಣಗೆರೆ ಶೆಡ್ಡೂ ಬೇಡ, ರಾಜರಾಜೇಶ್ವರಿ ಕ್ಷೇತ್ರದ ಆ ಪವಿತ್ರನೂ ಬೇಡ, ನನ್ನ ಸುತ್ತಮುತ್ತ ಹಿಂಡಾಗಿ ಬರ್ತಾ ಇದ್ದಿದ್ದ ಜನನೂ ಬೇಡ. ವಿಜಯಲಕ್ಷ್ಮಿ ಏನ್ ಅನ್ಕೊಂಡಿದ್ದಾರೋ, ವಿಜಯಲಕ್ಷ್ಮಿ ಅವರ ತಾತ್ಪರ್ಯಗಳೇನೋ, ಅವರ ಮನಸ್ಸಿನಲ್ಲಿ ಉದ್ಭವಿಸಿದ್ದ ಪ್ರಾರ್ಥನೆ ಏನೋ ಅದರಂತೆಯೇ ನಾನು ಬದುಕು ಬಿಡ್ತೀನಿ ಅಂತ ಹೇಳಿ ದರ್ಶನ್ ಒಳಗೇನೆ ಅನ್ಕೊಂಡ್ರೋ ಏನೋ. ದಚ್ಚು ಸುತ್ತವಿದ್ದ ಬೇಲಿಗೆ ತೆರವು, ಪವಿತ್ರನೂ ಬೇಡ, ವಿವಾದನೂ ಬೇಡ. ಫಾರ್ಮ್ ಹೌಸ್ನಲ್ಲಿ ಒಂದಷ್ಟು ಜಾನುವಾರುಗಳಿದಾವೆ. ಅದರಲ್ಲಿ ದಚ್ಚುಗೆ ಇಷ್ಟವಾದ ಜಾನುವಾರೇ ಗೋಡ. ಗೋಡ ಅಂದರೆ ಕುದುರೆ. ಕುದುರೆ ಸಾಕಪ್ಪ ನನಗೆ. ಆ RR ನಗರದ ಪವಿತ್ರನೂ ಬೇಡ. ಇನ್ನು ನನ್ನ ಸುತ್ತಮುತ್ತ ಬರುವಂಥ ಹಿಂಡಾಗಿ ಬರ್ತಾರೆ ನೋಡಿ. ಕಷ್ಟ ಬಂದಾಗ ನನ್ನ ಸುತ್ತಮುತ್ತ ಯಾರೂ ಇದ್ದಿರಲಿಲ್ಲ. ನಾನು ಸಂತೋಷದಲ್ಲಿರಬೇಕಾದ್ರೆ ನನ್ನ ಅಕ್ಕಪಕ್ಕ ಬಂದರು. ಹಾಗಾಗಿ ನನಗೆ RR ನಗರದ ಪವಿತ್ರನೂ ಬೇಡ, ನಾನು ಬರೀ ಸುಖವಾಗಿದ್ದಾಗ ಬರುವಂತಹ ಹಿಂಡು ಸ್ನೇಹಿತರೂ ಬೇಡ. ಫಾರ್ಮ್ ಹೌಸಲ್ಲಿ ಒಂದಷ್ಟು ಜಾನುವಾರುಗಳಿದ್ದಾವೆ. ಮನಸ್ಸಿಗೆ ಬೇಜಾರಾದಾಗ ಮೈಸೂರಿಗೆ ಹೋಗ್ತೀನಿ. ಫಾರ್ಮ್ ಹೌಸ್ನಲ್ಲಿ ನನಗಿಷ್ಟದ ಜಾನುವಾರುಗಳ ಜೊತೆ ಆಟ ಆಡ್ಕೊಂಡು ನನ್ನ ಹೆಂಡತಿ ಮಕ್ಕಳ ಜೊತೆ ಸುಖವಾಗಿದ್ದು ಬಿಡ್ತೀನಿ ಅಂತ ಅನ್ಕೊಂಡ್ರೋ ಏನೋ. ಒಂದು ಕಡೆ ಕಾನೂನು ಕಂಟಕ, ಮತ್ತೊಂದು ಕಡೆ ಯಾವ ಕ್ಷಣ ನನ್ನ ಮನೆಗೆ ನೋಟಿಸ್ ಬರುತ್ತೋ ಅನ್ನುವಂಥ ದುಃಖ, ಇನ್ನೊಂದು ಕಡೆ ಕೋರ್ಟ್ನಲ್ಲಿ ಯಾವಾಗ ತೀರ್ಪುಗಳು ಬರ್ತಾವೋ ಅನ್ನುವಂಥ ಒಂದು ಟೆನ್ಷನ್ನು. ಈ ಎಲ್ಲದರ ಮಧ್ಯೆ ಒಬ್ಬ ಕಲಾವಿದನಿಗೆ ಇನ್ನೇನು ಬೇಕ್ರಿ? ಒಬ್ಬ ಕಲಾವಿದನಿಗೆ ಬೇಕಾಗಿರುವಂತಹದ್ದು ಕೈ ತುಂಬ ಸಿನಿಮಾ. ಮನಸ್ಸು ಬಂದಾಗ ಸಿನಿಮಾದ ಶೂಟಿಂಗು, ಸಿನಿಮಾದ ಯಶಸ್ಸು, ಅಭಿಮಾನಿಗಳ ಚಪ್ಪಾಳೆ, ಅಭಿಮಾನಿಗಳ ಗೌರವ, ಅಭಿಮಾನಿಗಳಿಂದ ಬೆಂತಟ್ಟಿಸ್ಕೊಳ್ಳೋದು. ಇದು ಬಿಟ್ಟರೆ ಕಲಾವಿದನಿಗೆ ಈ ಪಟ್ಟಣಗೆರೆ ಶೆಡ್ ಅಗತ್ಯನಾ? RR ನಗರದ ಹೆಣ್ಣು ಮಗಳ ಸಹವಾಸ ಅಗತ್ಯನಾ? ಅಭಿಮಾನಿಗಳು ಶಹಬಾಸ್ ಅಂತಾರೆ. ಕೈ ತುಂಬ ಸಿನಿಮಾ ಇದ್ದರೆ ಸಾಕು ಅನ್ನುವಂತಹದ್ದು ಮಾತ್ರ ಒಬ್ಬ ಕಲಾವಿದನಿಗೆ ಇರಬಹುದಾದಂತಹ ಸಂಪತ್ತು. ಈಗ ದರ್ಶನ್ ಒಳ್ಳೆ ದಾರಿಗೆ ಬಂದಿದ್ದಾರೆ ಎನ್ನುವಂತಹದ್ದು ವಿಜಯಲಕ್ಷ್ಮಿ ಅವರ ಇರಾದೆ. ಜೊತೆಗೆ ದರ್ಶನ್ ಕೂಡ ಈಗ ಒಳ್ಳೆಯ ದಾರಿಯಲ್ಲೇ ಇದ್ದಾರೆ.